ಯಾವುದೋ ಆಕ್ಸಿಡೆಂಟ್ ಆಗಿರೋದು. ಒಂಚೂರು ಅದೇ ಬೇಜಾರಾಗಿತ್ತು, ಸಮಾಧಾನ ನಾನೇ ಮಾಡಿಕೊಂಡೆ. ಒಂದು ರಾಂಗ್ ಡಿಸಿಷನ್ಸ್ ಲೀಡ್ ಟು ಮೆನಿ ರಾಂಗ್ ಥಿಂಗ್ಸ್ ಅಂತ. ಆದ್ರೆ ಏನೂ ಪ್ರಿಪೇರ್ ಆಗಿಲ್ಲ, ಯಾರಿಗೂ ಹೇಳ್ಬೇಡಿ ಸರಿನಾ. ಹೇಳ್ದೆ ಮೇಲ್ಕೋಟೆ ಯಾಕೆ ಬರ್ತೀರಾ ಅಂತ, ಬೇರೆ ಕಡೆನೂ ಮಾಡ್ಬೋದಲ್ಲ ಗುರು ಅಂತ. ಅದೇನು ಮಾಡ್ತೀರೋ ಗೊತ್ತಿಲ್ಲ, ಒಟ್ಟಲ್ಲಿ ಏನೋ ಒಂದು ಮಾಡ್ತೀನಿ ಗುರು, ಅದಂತೂ ನಂಬಿಕೆ ಇದೆ. ಏನು ಕೊಲೆ ಮಾಡಿದ್ದೀರಾ, ಏನು ಮಾಡಿದ್ದೀನಿ ನಾನು? ಮಾರ್ಕ್ಸ್ ಒಂದು ಕೊಟ್ರೆ ಸಾಕು ಗುರು, ಇನ್ನೇನು ಬೇಡ ನನಗೆ. ಜೋಗ್ ಹೋಗ್ಬಿಟ್ಟು ಒಂದು ವಿಸಿಟ್ ಹಾಕ್ಬೋದಿತ್ತು ಗುರು. ಅವ್ ನನ್ನ ಮಗ ಆಗ್ತಾನ್ ಗುರು, ಹೋಗ್. ಬಟ್ ನಾಳೆ ಬೇರೆ ಓದ್ಬೇಕು ಗುರು. ಗೈಸ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಯೂಟ್ಯೂಬ್ ಚಾನಲ್. ಗೈಸ್ ಎಲ್ಲರಿಗೂ ಒಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಗುರು. ಇವತ್ತು ಶುಕ್ರವಾರ, ಇವತ್ತು ಬಂದು ನಮಗೆ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಇದೆ. ಥರ್ಡ್ ಸೆಮ್ದು ಇವತ್ತು ಬೆಳಗ್ಗೆ ಕ್ಲಾಸ್ ಇತ್ತು, ನಾನೇ ಹೋಗಲಿಲ್ಲ. 8:30 9:30 ನಾನು ಸ್ಕಿಪ್ ಮಾಡಿದೆ. ಇವಾಗ ಒಂದು 9 ಗಂಟೆ 6 ನಿಮಿಷ ಏನೋ ಆಗಿದೆ. ಇವಾಗ ಅದೇ ಪ್ರಾಜೆಕ್ಟಿಂದು 11ಗೆ ಇದ್ದಿದ್ರೆ ಒಳ್ಬೇಕಿತ್ತು, 2:30ಗಿದೆ. ಆದರೆ ಏನೂ ಪ್ರಿಪೇರ್ ಆಗಿಲ್ಲ, ಯಾರಿಗೂ ಹೇಳ್ಬೇಡಿ ಸರಿನಾ. ಒನ್ಸ್ ದ ಡಿಸಿಷನ್ ಈಸ್ ಮೇಡ್ ಕಾಂಟ್ ಬಿ ರಿವರ್ಸ್ಡ್ ಅಷ್ಟೇ. ಪ್ರಿಪೇರ್ ಆಗಬೇಕು ಗುರು. ನೆನ್ನೆ ನೋಡಿದ್ರೆ WPL ನೋಡ್ಕೊ ಕೂತ್ಕೊಂಡೆ, ಬೆಳಿಗ್ಗೆ ಯಾಕೋ ಓದೋದಕ್ಕಾಗಲಿಲ್ಲ, ಮನಗದೆ ಲೇಟ್ ಆಗೋಯ್ತು. ಅದು WPL ರಿವ್ಯೂ ಆಳು ಮೂಳು ಮಾಡ್ಕೊ ಕೂತಿದ್ದೆ. ಆಮೇಲೆ ಇನ್ನೊಂದು ಯಾವುದೋ ಒಂದು ವಿಡಿಯೋ ಅದು ಇದು ಎಲ್ಲ ಮಾಡ್ಕೊಂಡು ಕೂತ್ಕೊಬಿಟ್ಟಿದೆ. ಗಾಡಿ ಅಲ್ಲೇ ಇದೆ ಗುರು, ಫುಲ್ಲು ರೆಡಿಯಾಗಿದ್ದೀನಿ. ಒಳ್ಳೇದು ಒಂದೇ ಬಾಕಿ, ಗಣಪತಿ ದೇವಸ್ಥಾನದ ಹತ್ರ ಹೋಗಿ ದೇವ್ರಿಗೆ ಕೈ ಮುಕ್ಕೊಂಡು ಒಳ್ಳಬೇಕು. ಅದು ಯಾವ ಪ್ರಿಪರೇಷನ್ ಆಗಿದ್ದೀನೋ ಏನೋ ಆಗಿದ್ದೀನೋ ಗೊತ್ತಿಲ್ಲ. ಅಲ್ಲಿ ಹೋಗ್ಬಿಟ್ಟು ಪ್ರಿಪೇರ್ ಆಗಿ ನೋಡೋಣ, ಹೋಪ್ ಚೆನ್ನಾಗಾಗತ್ತೆ. ಮಾರ್ಕ್ಸ್ ಎಷ್ಟು ಕೊಡ್ತಾರೆ ಅಂತ ನಮಗೂ ಗೊತ್ತಾಗಲ್ಲ. ಏನೋ ಒಂದು ಕೊಡಲಿ ಗುರು, ಒಟ್ಟಿನಲ್ಲಿ ಒಂಚೂರು ಚೆನ್ನಾಗಿ ಕೊಡ್ತಾರೆ ಅಂತ ಹೋಪ್, ನಂಬಿಕೆ ಇಟ್ಕೊಂಡು ಹೋಗ್ಬೇಕಷ್ಟೇ ಗುರು. ಎವ್ರಿಥಿಂಗ್ ಬಿಲೀವ್ಸ್ ಆನ್ ಹೋಪ್ ಅಷ್ಟೇ. ಎಲ್ಲ ನಂಬಿಕೆ ಮೇಲೆ ಡಿಪೆಂಡ್ ಆಗೋದು, ಅದಕ್ಕೆ ನಂಬಿಕೆ ಇಟ್ಕೊಂಡೇ ಹೋಗ್ತಾ ಇದ್ದೀನಿ. ಸಖತ್ತಾಗಿ ಕಾಣ್ತಾ ಇದೆ ಅಲ್ವಾ ಗುರು ಇವತ್ತು ವೆದರು. ಹಿಂದೆ ಬ್ಯಾಕ್ಗ್ರೌಂಡು ಒಂಥರ ಬ್ಲೂಯಿಶ್ ಸ್ಕೈ. ಯಪ್ಪ ಇವತ್ತು ಲೆಕ್ಕದಲ್ಲಿ ಇಷ್ಟೆಲ್ಲ ಬೇಕಾಗಿಲ್ಲ, ಆದರೂ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇವತ್ತು ಸಂಜೆ ಬರೋ ಡೌಟ್ ಇದೆ, ನಾಳೆನೇ ಬರ್ತೀನಿ ಅಂತ ಅನ್ಸುತ್ತೆ. ಬರುವಾಗ ಬೇಕು ಗುರು, ಚಳಿ ಹೊಡಿಯತ್ತೆ, ಅದಕ್ಕೆ ಹಾಕ್ಕೊಂಡಿರೋದು ಅಷ್ಟೇ. ಇದು ಹಾಕ್ಕೊಳಕ್ಕಾಗಲ್ಲ, ಲೆಕ್ಕದಲ್ಲಿ ಹೊಡಿತಾ ಇರತ್ತೆ ಬಿಸಿಲು. ಒಂಥರ ಚಳಿ ಇದ್ರೆ ಹೋಗಿ, ಇಲ್ಲಾಂದ್ರೆ ಹಾಕ್ಕೊಳಕ್ಕಾಗಲ್ಲ. ಗಾಡಿ ಇಲ್ಲೇ ಇದೆ 100% ಚಾರ್ಜ್ ಹಾಕ್ಕೊಂಡೆ. ಒಳ್ಬೇಕೀಗ ಅಷ್ಟೇ. ಗಣಪತಿ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಹಂಗೆ ಹೊಳ್ತೀನಿ ಗೈಸ್, ಸರಿನಾ. ಗೈಸ್ ಬಂದೆ ಇವಾಗ, ಇಲ್ಲೇ ದೇವಸ್ಥಾನಕ್ಕೆ ಬಂದು ದೇವ್ರಿಗೆಲ್ಲ ಕೈ ಮುಕ್ಕೊಂಡು ಪ್ರೆಸೆಂಟೇಷನ್ ಚೆನ್ನಾಗಾಗಲಿ ಅಂತ ಹೇಳ್ಕೊಂಡು ಒಳ್ಬೇಕೀಗ ಅಷ್ಟೇ ಗುರು. ಎಲ್ಲ ಮುಗೀತು, ದೇವ್ರಿಗೆ ಕೈ ಮುಗಿದೆ ನೆಮ್ಮದಿಯಾಗಿ. ಒಂಚೂರು ಒಂಥರ ಏನೋ ಒಂದು ತೃಪ್ತಿ ಆದಂಗೆ ಆಯಿತು. ಗಾಡಿ ಅಲ್ಲಿ ಹಾಕಿದ್ದೀನಿ, ಎತ್ಕೊ ಒಳ್ಳೇನ ಅಷ್ಟೇ. ಬನ್ನಿ ಒಂಚೂರು ಮೋಟೋಗ್ಲು ಮಾಡ್ಕೊಂಡು ಸಾಕು. ಆಮೇಲೆ ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ಆಮೇಲೆ ಕಾಲೇಜ್ಗೆ ಹೋಗ್ಬಿಟ್ಟು ನಾನು ನಿಮಗೆ ಮತ್ತೆ ಸಿಗ್ತೀನಿ. ಗೈಸ್ ಟೈಮ್ ಬಂದು ಈಗ 9:21 ಆಗಿದೆ. 1.5 ಗಂಟೆ ಅಂದ್ಕೊಂಡ್ರು 10:50 ಇರ್ತೀನಿ. ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಇದೆ ಗುರು ಇವತ್ತು. ನೋಡ್ಬೇಕು ಅದೇನು ಮಾಡ್ತೀನೋ ಗೊತ್ತಿಲ್ಲ, ಓದಿಲ್ಲ. ಏನೋ ಒಂದು ಆಗತ್ತೆ ಗುರು. ಎವ್ರಿಥಿಂಗ್ ರನ್ಸ್ ಆನ್ ಹೋಪ್. ಪ್ರತಿಯೊಂದು ಹೋಪ್ ಮೇಲೆ ನಡೀತಿರೋದು, ಎಲ್ಲ ನಂಬಿಕೆ ಮೇಲೆ ಅಲ್ವಾ ಗುರು ನಡೀತಿರೋದು. ಜೀವನ ನಡೀತಿರೋದು ನಂಬಿಕೆ ಮೇಲೆ. ಪ್ರಾಜೆಕ್ಟ್ ಪ್ರೆಸೆಂಟೇಷನು ನಂಬಿಕೆ ಮೇಲೆ ನಡೆಯೋದು ನಂದು. ಒಟ್ಟಿನಲ್ಲಿ ಒಂದಿಷ್ಟು ಪ್ರಿಪೇರ್ ಆಗಿ ಹೋಗ್ತೀನಿ. ಅಂದರೆ 11ಇಂದ 1:30 ತನಕ ಪ್ರಿಪೇರ್ ಆಗಬೇಕು. ಆಮೇಲೆ ಇಲ್ಲಿ ತಂಡಿರೋದು ಏನಿದೆ ಅದು ತಿನ್ಕೊಂಡು ಒಳ್ಳೆಬೇಕಷ್ಟೇ. ಚಪಾತಿ ಏನೋ ಇವತ್ತು ಹಾಕಿಸ್ಕೊ ಬಂದಿದ್ದೀನಿ, ಆ ಚಪಾತಿನ ತಿನ್ಕೊಂಡು ಒಳ್ಳಬೇಕು. ಇದು ಸರ್ವೆ ಗುರು ಮಾಡ್ತಾನೆ ಇರ್ತಾರೆ. ಯಾವ ಕಾಲೇಜು ನಾನು ಕೇಳಿದಾಗ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಅನ್ಸತ್ತೆ, ಐ ಡೋಂಟ್ ನೋ, ಗೊತ್ತಿಲ್ಲ. ಸರ್ವೆಗಳು ನಡೀತಾನೆ ಇರ್ತಾವೆ ಗುರು. ಅಂದರೆ ಕೇಳಿದೆ ಮೇಲ್ಕೋಟೆ ಯಾಕೆ ಬರ್ತೀರಾ ಅಂತ, ಬೇರೆ ಕಡೆನೂ ಮಾಡ್ಬೋದಲ್ಲ ಗುರು ಅಂತ. ಅದಕ್ಕೆ ಅವ್ರು ಏನು ಹೇಳಿದ್ರಪ್ಪ ಅಂದರೆ, ಗುರು ಇದು ರೋಡು ಅವ್ರಿಗೆ ಸ್ಲ್ಯಾಂಟು, ಒಂದೇ ಕಡೆ ಕರ್ವು ಅಪ್ಪು. ಮೇಲ್ಕೋಟೆಲಿ ನಿಮ್ಗೆ ಎಲ್ಲ ಥರ ರೋಡ್ಗಳು ಸಿಗ್ತಾವೆ ಗುರು. ಸ್ಟ್ರೈಟ್ ಆಗಿರೋದು ಸಿಗ್ತದೆ, ಕ್ರಾಸು ಸಿಗ್ತದೆ, ಪ್ರತಿಯೊಂದು ಥರದ್ದು ರೋಡ್ ಸಿಗೋದ್ರಿಂದ. ಆಮೇಲೆ ಮೇಲ್ಕೋಟೆಲಿ ಅಷ್ಟು ಟ್ರಾಫಿಕ್ ಇಲ್ಲ ಗುರು. ನೋಡಿ ಗುರು ಎಲ್ಲಿದ್ದಾವೆ ಗಾಡಿಗಳು, ಆ ಕಡೆ ಒಂದು 3 ಗಾಡಿ, ಇಲ್ಲಿ ಹಿಂದೆ ಒಂದು ಗಾಡಿನೂ ಇಲ್ಲ. ನನ್ನಿಂದ ಈಗ ಪ್ರೆಸೆಂಟ್ ಬರ್ತಿಲ್ಲ. ಶನಿವಾರ ಭಾನುವಾರ ಒಂಚೂರು ಟ್ರಾಫಿಕ್ ಇರುತ್ತೆ, ಬಿಟ್ಟರೆ
ಇನ್ನೇನು ಇರಲ್ಲ. ಅದರಿಂದ ಮೇಲ್ಕೋಟೆಗೆ ಬಂದಿದ್ದೇನೋ ಒಂದು ವಾರ ಅದು ಕ್ಯಾಂಪ್ ಗುರು. ಅಲ್ಲಿ ಚೌಲ್ಟ್ರಿ ಇದೆಯಲ್ಲ ಅಲ್ಲಿ ಇರ್ತಾರೆ, ಅಥವಾ ಅಲ್ಲಿ ಇನ್ನೊಂದು ಕಡೆ ಎಲ್ಲರೂ ಇರ್ತಾರೆ, ಅದು ಅವ್ರಿಗೆ ಇಷ್ಟ ಆಗೋರು. ಅದು ಸೀನು ಇವತ್ತು ಬ್ರೋ ಅಂದರೆ ಪ್ರಾಜೆಕ್ಟ್ ಒಂದಿಷ್ಟು ಏನೋ ಮಾಡಿದ್ದೀವಿ, ಏನಾಗ್ತಿದೆ ಅಂತ ನನಗೆ ಇವಾಗ ಒಂದು ರೇಂಜಿಗೆ ಕ್ಲಾರಿಟಿ ಬರ್ತಾ ಇದೆ. ಕ್ಯಾಪ್ಟಾನ್ ಫಿಲ್ಮ್ ಮೇಲೆ ಸಿಲ್ವರ್ ಪೇಸ್ಟ್ ಹಾಕಿ ಈಗ ಕಂಡಕ್ಟಿವಿಟಿನ ಬರ್ಸಿದ್ದೀವಿ, ಸರಿನಾ? ಅದು ಏನೇನೋ ಮಾಡಿದ್ವಿ ಗುರು. ಆಮೇಲೆ ಅದು ಕೈಯಲ್ಲೇ ಕಟ್ ಮಾಡಿದ್ರು, ಅಂದರೆ ಫಸ್ಟು ಲೇಸರ್ ಕಟಿಂಗ್ ಅಂತ ಐಡಿಯಾ ಇತ್ತು. ಆಮೇಲೆ ನಮ್ಮ robo.in ಇನ್ನೊಂದೆರಡು ವೆಬ್ಸೈಟಲ್ಲಿ ಸಹ ಅದೇನೋ ಆರ್ಡರ್ ಮಾಡಿದ್ವಿ, ಅದು ಕ್ಯಾನ್ಸಲ್ ಆಯಿತು. ಅದರಿಂದ ಆರಾಮ್ಸಾಗಿ ಏನೋ ಟ್ರೈ ಮಾಡಿದ್ವಿ ಗುರು. ಒಟ್ಟಿನಲ್ಲಿ ಏನೋ ಸಕ್ಸಸ್ ಆಗಿದೆ. ಇನ್ನೇನು ಸೆನ್ಸರ್ ಇಂಟಿಗ್ರೇಷನ್ನು, ML ಮಾಡೆಲ್ ಡೆವಲಪ್ಮೆಂಟು ಅಷ್ಟೆಲ್ಲ ಮಾಡಬೇಕಾಗಿದೆ. ಅಷ್ಟೆಲ್ಲ ಮಾಡಲೇಬೇಕು. ಇರೋದು ಸೀನ್ ಅಷ್ಟು ಗುರು. ಈಗ ನಮ್ದು ಇನ್ನೇನು ಸೀನ್ಗಳಿಲ್ಲ, ಆರಾಮ್ಸಾಗಿ ಆಗತ್ತೆ, ಮುಗಿಯುತ್ತೆ. ಬಟ್ ಅಷ್ಟ್ರ ಮಧ್ಯೆ ಇರೋ ಕೆಲಸಗಳು ಬೇಜಾನ್ ಗುರು. ಅದೇನು ಮಾಡ್ತೀರೋ ಗೊತ್ತಿಲ್ಲ, ಒಟ್ಟಲ್ಲಿ ಏನೋ ಒಂದು ಮಾಡ್ತೀನಿ ಗುರು, ಅದಂತೂ ನಂಬಿಕೆ ಇದೆ. ಬಿಲೀವಿಂಗ್ ಇನ್ ಸಮಥಿಂಗ್ ಬ್ರೋ. ಅದೇನು ಅಂತ ನನಗೂ ಗೊತ್ತಾಗ್ತಿಲ್ಲ, ಅದೇ ಪ್ರಾಬ್ಲಮ್ ಹೊಡಿತಾ ಇರೋದು. ಆ ಕಡೆ ಪ್ಲೇಸ್ಮೆಂಟಿಂದು ತಲೆ ಬಿಸಿ ಆಗೋಗೈತೆ. ಅದನ್ನ ಇನ್ನೊಂದು ವಿಡಿಯೋದಲ್ಲಿ ಡೀಟೇಲಾಗೆ ಮಾತಾಡುವ. ನಂದೇ ಏನೇನಾಯಿತು, ಏನಕ್ಕೆ ಇನ್ನೂ ಪ್ಲೇಸ್ ಆಗಲಿಲ್ಲ, ಎಲ್ಲಿ ಹೊಡೀತು ಎಡವಟ್ಟು, ಏನು ಮಿಸ್ಟೇಕ್ ಮಾಡಿದೆ ಹೇಳ್ತೀರಿ. ಅದನ್ನ ಹೇಳ್ತೀರಿ ಗುರು, ಹೇಳಲೇಬೇಕಲ್ಲ. ಅದು ಹೇಳೋಕ್ಕೆ ಭಯನ, ತಪ್ಪು ಮಾಡಿರೋದು ಹೇಳೋಕ್ಕೆ. ಏನು ಕೊಲೆ ಮಾಡಿದ್ದೀರಾ, ಏನು ಮಾಡಿದ್ದೀನಿ ನಾನು ಅಲ್ವಾ? ಅದೇ ಅಂತ ಮಾಡಬಾರ್ದು, ತಪ್ಪೇನು ಮಾಡಿಲ್ಲ ಗುರು. ನಾನು ಒಬ್ಬನೇ ಪ್ಲೇಸ್ ಆಗಿಲ್ವಾ ಗುರು? ಆ ಒಪ್ಪಲ್ಲೇ ಇರೋದು ಗುರು ನಂಬಿಕೆ. ಏನಾದ್ರು ನಂಬಿಕೆ 90% ಆಗ್ಬಿಟ್ಟಿದ್ದು, ನನ್ನ ಜೀವ ಬಾಯಿಗೆ ಬಂದ್ಬಿಟ್ಟಿರೋದು. ಏನೋ ಒಂದು ಹೋಪ್ ಇದೆ, ಆ ಹೋಪಲ್ಲೇ ಎಲ್ಲ ನಡೀತಾ ಇರೋದು. ಪ್ರೆಸೆಂಟೇಷನ್ ಮುಗೀಲಿ, ನೋಡೋಣ ಅದು ಏನೇನು ಕೇಳ್ತಾರೋ. ಮಾರ್ಕ್ಸ್ ಒಂದು ಕೊಟ್ಟರೆ ಸಾಕು ಗುರು, ಇನ್ನೇನು ಬೇಡ ನನಗೆ. ಎಲ್ಲರಿಗೂ ಮಾರ್ಕ್ಸೇ ಬೇಕಾಗಿರೋದು. ಇಲ್ಲೋ ಅಷ್ಟೇ ಗುರು, ಇನ್ನೇನಿಲ್ಲ. ನೆಮ್ಮದಿಯಾಗಿರ್ಬೇಕು ಗುರು. ಮನುಷ್ಯ ಅಂದಮೇಲೆ ತಲೆ ಎಲ್ಲ ಕೆಡಿಸ್ಕೊಂಡು ಪ್ರೆಷರ್ ತಗೊಂಡು ಏನೇನೋ ಮಾಡಬಾರದು ಮನುಷ್ಯ. ನೆಮ್ಮದಿಯಾಗಿರಬೇಕು. ನೋಡೋಣ, ಆಗಿದ್ದಾಗಲಿ ಒಂದು ರೌಂಡ್ ಓದ್ತೀನಿ. ಎಲ್ಲ ಇದೆ, PPT ಇದೆ, ರಿಪೋರ್ಟ್ ಇದೆ. ಅದನ್ನು ಕುತ್ಕೊಂಡು ಒಂದು ರೌಂಡ್ ಓದ್ಕೊಂಡು ಏನೇನು ಮಾಡಿದ್ದೀವಿ ಅಂತ ಬಾಯಲ್ಲಿ ಕೇಳಿದ್ರೆ ಹೇಳ್ಬೋದು ಗುರು. ಅಲ್ಲಿ ಏನು ಕೇಳ್ತಾರೆ ಅಂತ ಗೊತ್ತಿರಲ್ವಲ್ಲ, ಅದೇ ಪ್ರಾಬ್ಲಮ್. ಇಫ್ ದ ಕ್ವಶನ್ಸ್ ಆರ್ ನೋನ್ ಯು ಕ್ಯಾನ್ ಆನ್ಸರ್. ಕ್ವಶನ್ಸೇ ಗೊತ್ತಿಲ್ಲ ಅಂದರೆ ಏನು ಆನ್ಸರ್ ಕಲ್ತ್ಕೊ ಹೋಗ್ತೀಯ? ಪೂರ್ತಿ ಓದಲೇಬೇಕಲ್ಲ. ಓದೋಣ, ಅರ್ಥ ಮಾಡ್ಕೊಳ್ಳೋಣ. 11ಗೆ ಹೋದರೂ ಸಾಕು, ಆರಾಮ್ಸಾಗಿ ಹೋಗ್ತೀನಿ. ಏನು ಜಕ್ನಹಳ್ಳಿ, ಪಾಂಡವಪುರ, ಶ್ರೀರಂಗಪಟ್ಟಣ, ಮೈಸೂರು ಅಂತ ಹೋಗೋದಷ್ಟೇ, ಇನ್ನೇನು ಇಲ್ಲ ಸೀನು. ನೋಡ್ಬೇಕು ಇವತ್ತೇನು ಮೇಲ್ಕೋಟೆ ಕಡೆಗೆ ಬರ್ತೀನೋ ಅಥವಾ ನಾಳೆ ಬರ್ತೀನೋ ಗೊತ್ತಿಲ್ಲ. ಯಾಕಂದರೆ ಅದು ಚೇಂಜ್ ಆಗಲಿಲ್ಲ ಅವರು, ನಿಮ್ಗೆ ಗೊತ್ತಿರಂಗೆ. ಅದೇನೋ ಓದ್ಕೋವ್ರೆ ಕೇಳೋರೆ. ಮನೆಗೆ ಬಂದರೆ ಇದು ಮುಗಿಯೋದು ಲೇಟ್ ಆಗುತ್ತೆ. ಸುಮ್ಮನೆ ಕೂತ್ಕೊ ಓದ್ಬಿಡೋಣ ಅನ್ನಿಸ್ತೈತೆ. ಮೈಸೂರಲ್ಲೇ ಕೂತ್ಕೊ ಓದಿ, ನಾಳೆ ಸ್ವಲ್ಪ ಏನಾದ್ರು ಕೆಲಸಗಳು ಮುಗಿಸ್ಕೊಂಡು ಆರಾಮ್ಸಾಗಿ ಬರ್ಬೋದು. 1-2 ಗಂಟೆ ಅಷ್ಟೊತ್ತಿಗೆ ಮೇಲ್ಕೋಟೆಲ್ಲೇ ಇರ್ಬೋದು. ಆ ಸೀನ್ ಇದೆ. ಸರಿ ಗುರು, ನೋಡೋಣ. ನಾನು ಕಾಲೇಜ್ಗೆ ಹೋಗ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ. ಯಾವುದೋ ಆಕ್ಸಿಡೆಂಟ್ ಆಗಿರೋದು. ಏನಾಗಿರ್ಬೋದು ಅಂದರೆ, ಈ ಕಡೆಯಿಂದ ಬಂದೇನೋ ಓವರ್ಟೇಕ್ ಮಾಡುವಾಗ ಆ ಕಡೆ ಹೊಡೆದ್ಬಿಟ್ಟಿದ್ದಾನೆ. ಎಲ್ಲಿ ಗುರು ಇದು? ಮಾದೇಶ್ವರಪುರನೇ ಇರಬೇಕು ಐ ಥಿಂಕ್. ನನಗೆ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ. ಪಾಪ ಅವ್ರಿಗೆ ಏನಾಗಿದೆಯೋ ಗೊತ್ತಿಲ್ಲ, ರಾತ್ರಿ ಆಗಿದೆ ಅಂತ ಅಂತಿದ್ದಾರೆ. ನೋಡ್ಬೇಕು ಏನು ಅಂತ. ಒಳ್ಬೇಕು ಗುರು, ಏನೂ ಕಾಣ್ತಾ ಇಲ್ಲ. ಐ ಥಿಂಕ್ ಏನಾಗಿದೆ ಗೊತ್ತಿಲ್ಲ. ಅದ್ರ ಬಗ್ಗೆ ಮಾತಾಡೋದು ಬೇಡ, ಗೊತ್ತಿಲ್ಲದೆ ಇದ್ದಾಗ ಮಾತಾಡಬಾರ್ದು. ನೋಡೋದು ಗೈಸ್. ಇವಾಗ ಬಂದೆ ಗುರು, ಒಂದು 20 ನಿಮಿಷನೇ ಲೇಟ್ ಆಗಿದೆ. ಇವಾಗ 11:10. ಯಾಕೆ ಲೇಟ್ ಆಯಿತು ಅಂದರೆ, ಅದು ಮಧ್ಯದಲ್ಲಿ ಅದೇ ಆಕ್ಸಿಡೆಂಟ್ ಆಯ್ತಲ್ಲ, ಅದನ್ನು ತೋರಿಸ್ತಾ ಇದೆ ಕಾರಿಂದು, ನೀವು ನೋಡಿದ್ರಲ್ಲ. ಆನಂತರ ಬಂದು ನಮ್ಮ ಪಾಂಡವಪುರದಲ್ಲಿ ಕಿಸಾನ್ ಜಾಮ್ ಬೇಕಿತ್ತು, ಅದೊಂದು ತೊಗೊಂಡೆ. ಮತ್ತು ಇಲ್ಲಿ ಮೈಸೂರು ಹತ್ರ ಬರ್ತಾ ಕಣ್ಣೊಳಗಡೆ ಒಂಚೂರು ಧೂಳು ಹೊಂಟೋಗ್ಬಿಟ್ಟು, ಆ ಧೂಳಿಂದ ಸ್ವಲ್ಪ ಲೇಟ್ ಆಯಿತು. ಪರವಾಗಿಲ್ಲ, ಇವತ್ತು 2:30 ಇದ್ದಿದ್ದು. 1.5 ಅವರ್ ಬೇಜಾನು ಆರಾಮ್ಸಾಗಿ ಬರ್ತಿದ್ದೆ. ಒಂದೊಂದು ಸತಿ ಲೇಟ್ ಆಗೋದು ಗುರು, ನಾವು ಅಂದ್ಕೊಂಡಂಗೆ ಆಗಲ್ಲ. ಅಲ್ಲಿ ಸ್ವಲ್ಪ ಟ್ರಾಫಿಕ್ ಇತ್ತು. ಮತ್ತು ಇಲ್ಲೂ ಕಾದೆ ಗುರು, ಮಣಿಪಾಲ್ ಏಷ್ಯಾ ಕೊಲಂಬಿಯಾ ಸಿಗ್ನಲ್, ಅಲ್ಲೂ ಕಾದೆ.
ಇವಾಗ ಒಂದು ರೌಂಡ್ ಲ್ಯಾಪ್ಟಾಪ್ ತೊಗೊಂಡು ನೀಟಾಗಿ ಓದಿ, ನೀಟಾಗಿ ಹೋಗಿ, ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ 2:30 ಮೇಲೆ ಏನಾಗುತ್ತೆ ನೋಡೋಣ. ಏನು ಊರಿಗೆ ಹೋಗೋದಾ? ಯಾಕೋ ಬೇಡ ಅನ್ನಿಸ್ತೈತೆ, ಓದಬೇಕು. ಅದು VLSI PE ಚೇಂಜ್ ಆಗಲಿಲ್ಲ, ಅಷ್ಟೇ ಇರೋದು ಗುರು ಸೀನು. ನೋಡಮ್ಮ ಏನೇನು ಆಗತ್ತೆ ಸೀನು. ಇವತ್ತು ಗೊತ್ತಾಗತ್ತೆ 2:30 ಮೇಲೆ ಅದು ಹೆಂಗೆ ಮಾಡ್ತೀನಿ ಪ್ರೆಸೆಂಟೇಷನ್ನ ಅಂತ. ಇನ್ನೇನು ಸಿಗ್ತೀನಿ ಗುರು, ನೀಟಾಗಿ ಓದ್ಕೊಂಡು ಸಿಗ್ತೀನಿ ನಾನು ನಿಮ್ಗೆ ಆಮೇಲೆ. ಗೈಸ್, ಯಾವ ಪ್ರೆಸೆಂಟೇಷನ್ ಮುಗೀತು, ಇವಾಗ ಟಂಟಡಾನ್ ಇಷ್ಟ ಇರಲಿ ಅಂತ ಒಂದು ಚೆನ್ನಾಗಿದೆ ಇವರು. ಮೈಂಡ್ ಅಪ್ಸೆಟ್ ಆಗಿತ್ತು, ಅದಕ್ಕೆ ಒಂದು ಸ್ವಲ್ಪ ಹೊತ್ತಿಲ್ಲ ಆರಾಮ್ಸಾಗಿ ಚಿಲ್ ಮಾಡಿಬಿಟ್ಟು ಹೋಗುಮ ಅಂತ. ಯಾವುದು ಪ್ರೆಸೆಂಟೇಷನ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಇವತ್ತು ಲೆಕ್ಕದಲ್ಲಿ ಊರಿಗೆ ಹೋಗ್ಬೇಕಿತ್ತು, ಹೋಗಲ್ಲ ಅಂತ ಅನ್ಕೋತೀನಿ. ಏನಾದ್ರು ನಾಳೆ ಬೇರೆ ಇದ್ದಿದ್ರೆ ಆರಾಮ್ಸಾಗಿ ಜೋಗ ಹೋಗ್ಬಿಟ್ಟು ಒಂದು ರೌಂಡ್ ವಿಸಿಟ್ ಹಾಕ್ಬೋದಿತ್ತು ಗುರು. ಮಿಸ್ ಆಯಿತು ಜೋಗಕ್ಕೆ ಹೋಗೋದು. ನೋಡೋಣ ಆಮೇಲೆ ಯಾವಾಗಲಾದ್ರು ಹೋದ್ರೆ ಆಯಿತು, ಇಲ್ಲ ಏನಾದ್ರು ತಲೆ ಕೆಟ್ಟರೆ ನಾಳೆನೇ ಹೊಲ್ಟೆ ಹೇಳೋಕ್ಕಾಗಲ್ಲ. ನೋಡ್ತೀನಿ ಏನು ಮಾಡೋದು ಅಂತ. ನಾಳೆ ಆಗಲ್ಲ ಅನ್ಸತ್ತೆ, ಇನ್ನೊಂದೇನೋ ವರ್ಕ್ ಇದೆ. ಎಲ್ಲ ಒಂದೊಂದು ವರ್ಕ್ ಹಂಗೆ ಬಂದು ಕೂತ್ಬಿಟ್ಟಿದ್ದಾವೆ ಗೈಸ್, ಅದೇ ಪ್ರಾಬ್ಲಮ್ ಆಗ್ತಿರೋದು. ನೋಡೋಣ ಏನು ಮಾಡ್ತೀನಿ ಗೊತ್ತಿಲ್ಲ. ನೆಕ್ಸ್ಟ್ ಗಾಡಿ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ. ಇದೊಂಚೂರು ಹಂಗೆ ಆರಾಮ್ಸಾಗಿ ಜ್ಯೂಸ್ನ ಕುಡ್ಕೊಂಡು, ಪಿಸ್ತಾ ಮಿಲ್ಕ್ ಶೇಕ್ನ ಕುಡ್ಕೊಂಡು ಹೊರಟುಬಿಟ್ಟು ನಾನು ನಿಮ್ಗೆ ಸಿಗ್ತೀನಿ. ಆಮೇಲೆ ಮಿಕ್ಕಿದ ಕಥೆನ ಮಾತಾಡ್ಕೊಂಡು ಹೋಗುಮ. ಐ ಹೋಪ್ ಹೋಗಲ್ಲ ಅನ್ಕೋತೀನಿ ಮೇಲ್ಕೋಟೆಗೆ. ಗೊತ್ತಿಲ್ಲ ಗುರು, ನಾನು ಹೋದೆ, ನಾನು ಹೇಳೋಕ್ಕಾಗಲ್ಲ, ನನ್ನ ತಲೆ ಕೆಟ್ಟವನು. ಸರಿನಾ, ಸಿಗುಮ ಮತ್ತೆ. ಗೈಸ್ ಎಲ್ಲ ಮುಗೀತು. ಒಂಚೂರು ಅದೇ ಬೇಜಾರಾಗಿತ್ತು, ಸಮಾಧಾನ ನಾನೇ ಮಾಡಿಕೊಂಡೆ. ಪರವಾಗಿಲ್ಲ ಗುರು, ನೆಮ್ಮದಿಯಾಗಿ ಜೋಗಕ್ಕೆ ಹೋಗೋದನ್ನೆಲ್ಲ ಬಿಟ್ಟಿದ್ದಾಳೆ. ಕಾಲೇಜಿಗೆ ಬರ್ಬೇಕು ಗುರು, ಏನು ಮಾಡೋಕ್ಕಾಗಲ್ಲ, ಬರಲೇಬೇಕಾಗಿದೆ. ಅದೇ ಹೇಳ್ತಾರಲ್ಲ ಗುರು, ಒಂದು ರಾಂಗ್ ಡಿಸಿಷನ್ಸ್ ಲೀಡ್ ಟು ಮೆನಿ ರಾಂಗ್ ಥಿಂಗ್ಸ್ ಅಂತ. ಅದೇ ಆಗಿದೆ. ಪರವಾಗಿಲ್ಲ, ಯಾವ ಕಡೆ ಪಯಣ ನನಗೆ ಗೊತ್ತಿಲ್ಲ. ಐ ಹೋಪ್ ಇಲ್ಲೇ ಮೈಸೂರಲ್ಲೇ ಉಳ್ಕೋತೀನಿ ಗುರು. ಯಾಕೋ ಒಂಚೂರು ನಿದ್ದೆನೂ ಎಳೀತೈತೆ. ನೆಮ್ಮದಿಯಾಗಿ ನಿದ್ದೆ ಮಾಡ್ಕೊಂಡು ಏನೋ ಒಂದು ಮಾಡು ಅಂತ ಅನ್ನಿಸ್ತಾ ಇದೆ. ಅದು ಮೈಂಡು ನನಗೆ ಯಾವಾಗ ಮೇಲ್ಕಡೆ ಕಡೆಗೆ ತಿರ್ಗೋದು ನನಗೆ ಗೊತ್ತಿರಲ್ಲ, ಅದೇ ಪ್ರಾಬ್ಲಮ್ಮು. ಐ ಡೋಂಟ್ ನೋ ಹೌ ಇಟ್ ವರ್ಕ್ಸ್. ನನಗೆ ಗೊತ್ತಿಲ್ಲ ಹೆಂಗೆ ವರ್ಕ್ ಆಗುತ್ತೆ ನನ್ನ ಮೈಂಡು ಅಂತ. ಇನ್ನು ಬೇರೆಯವ್ರಿಗೆ ಗೊತ್ತು, ಅದು ಯಾವುದೇ ಕಾರಣಕ್ಕೂ ಗೊತ್ತಾ. ಯಾವ ಟೈಮಲ್ಲಿ ಯಾವ ಡಿಸಿಷನ್ಸ್ ತೊಗೋತೀನಿ ನನಗೆ ಗೊತ್ತಿರೋಲ್ಲ. ಒಂದೊಂದು ಸತಿ ಕರೆಕ್ಟ್ ಡಿಸಿಷನ್ ತೊಗೋತೀನಿ, ಒಂದೊಂದು ಸತಿ ತಪ್ಪು ಡಿಸಿಷನ್ ತೊಗೊಬಿಡ್ತೀನಿ. ಅದೇ ಚಾಯ್ಸ್ಗಳು ಇದ್ದಾಗಲೇ ತಪ್ಪು ಮಾಡೋದು ಜಾಸ್ತಿ. ಏನೂ ಮಾಡೋಕ್ಕಾಗಲ್ಲ, ನಡೀರಿ ಹೋಗುವ. ಮುಗೀತು ಹೆಂಗೋ. ಇನ್ನೊಂದೆರಡು ಪ್ಯಾನಲ್ ಮೀಟಿಂಗ್ಗಳು ಇರ್ತವೆ, ಅವೆರಡು ಮುಗಿದು ಪ್ರಾಜೆಕ್ಟ್ ಮುಗಿದ್ರೆ ಕೈ ಮುಗಿದ್ಬಿಟ್ಟು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಅದು ಇಟ್ಕೊಂಡು ಏನಾದ್ರು ಆಟ ಆಡ್ಬೇಕಷ್ಟೇ ಸರ್ಟಿಫಿಕೇಟ್ನ, ಅಥವಾ ನೋಡ್ಬೇಕು ಏನೇನಾಗತ್ತೆ ಸೀನು ಮುಂದೆ. ಇಲ್ಲ ಯೂಟ್ಯೂಬಲ್ಲಿ ಅಪ್ಲೋಡ್ ಎಲ್ಲ ಮಾಡಿದಿರ್ತೀರಿ ಗುರು, ನೀವೆಲ್ಲ ತಲೆ ಕೇಳಿಸ್ಕೋಬೇಡ. ಏನಾದರೂ ಅದು ಯೂಟ್ಯೂಬಲ್ಲಿ 90% ಹಾಕ್ತೀನಿ, ಒಂದೊಂದು 10% ಹಾಕೋಕ್ಕಾಗಲ್ಲ. ಯಾಕೆಂದ್ರೆ ಒಂದೊಂದು ಟೈಮ್ ನಾನೇ ಬ್ಯುಸಿ ಇರ್ಬೋದು, ಒಂದೊಂದು ಟೈಮ್ ಯಾವ ನನ್ನ ಮಗ ಆಗ್ತಾನೆ ಗೌರು, ಹೋಗ್ ವ್ಯೂಸ್ ಬರ್ತಿಲ್ಲ, ಅದು ಬರ್ತಿಲ್ಲ, ಇದು ಬರ್ತಿಲ್ಲ, ಇಲ್ಲ ದಬಾಗ್ತಿದ್ದೀನಿ. ಇದ್ರ ಬದಲು ಬೇರೆ ಕಡೆ ಏನಾದ್ರು ನಮ್ಮ ಟೈಮು ಮತ್ತು ಎನರ್ಜಿನ ಫೋಕಸ್ ಮಾಡುವ ಅಂದರೆ ನಾನು ಬೇರೆ ಏನಾದರೂ ಮಾಡ್ಬೋದು ಅಷ್ಟೇ. 90% ಇಲ್ಲೇ ಇರ್ತೀನಿ ಗುರು ನಾನು. ಆ ವಿಡಿಯೋದಲ್ಲಿ ಯೂಟ್ಯೂಬಲ್ಲಂತೂ ಪಕ್ಕ ಇದ್ದೇ ಇರ್ತೀರಿ, ಅದು ಬಿಡಲ್ಲ. ಒನ್ಸ್ ದ ಡಿಸಿಷನ್ ಈಸ್ ಮೇಡ್ ಕಾಂಟ್ ಬಿ ರಿವರ್ಸ್ಡ್ ಅಷ್ಟೇ. ಇದು ಗುರು, ನೆಮ್ಮದಿಯಾಗಿರ್ಬೇಕಷ್ಟೇ ಜೀವನದಲ್ಲಿ, ಇನ್ನೇನಿಲ್ಲ. ಆರಾಮ್ಸಾಗಿ ಚಿಲ್ ಮಾಡ್ಕೊ ಇರಬೇಕು. ಏರ್ ಗುರು, ಇಲ್ಲಿ ಬೈಕ್ಗಳು ಸ್ಕೂಟಿಗಳು ಆರಾಮ್ಸಾಗಿ ಇರ್ಬೋದು ಅಷ್ಟೇ ಗುರು, ಇನ್ನೇನು ಇಲ್ಲ ಸೀನು. ಲೆಫ್ಟ್ ಹೊಡಿತೀನಿ, ನೋಡ್ತೀನಿ ಏನು ಅಂತ ಡಿಸೈಡ್ ಮಾಡಿಲ್ಲ. ಹೋದ್ರು ಏನು 6 ಗಂಟೆ ಅಷ್ಟೊತ್ತಿಗೆ ಹೋಗಬಹುದು ನಾನು, ಬಟ್ ಡೋಂಟ್ ನೋ ಏನು ಮಾಡ್ತೀನಿ ಅಂತ. ಬಟ್ ನಾಳೆ ಬೇರೆ ಓದಬೇಕು ಗುರು, ಓದೋದಿಲ್ಲ ಅದಿರ ಎದ್ದು ಬಿಡ್ತಿದ್ದೆ. ಓದ್ಕೊಬನ್ನಿ ಅಂತ ಬೇರೆ ಹೇಳೋರೆ, ಅದೇ ಪ್ರಾಬ್ಲಮ್ ಆಗಿರೋದು ನನಗೆ. ಓದಾಗಿಲ್ಲ ಅದಿರ ಬಾ ಕ್ಲಾಸಲ್ಲಿ ತಾರೆ ಹೋಗಿ ಕುತ್ಕೊಳ್ಳೋದು, ಏನೋ ಒಂದು ಮಾಡುವ ಆ ರೇಂಜಲ್ಲಿ ಮೈಂಡ್ ಸೆಟ್ ಇರ್ತಿತ್ತು. ಈಗ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಳ್ಳೇಬೇಕು.
ಸುಮ್ಮನೆ ಈಗಾಗಲೇ 5 ಗಂಟೆ ಆಗೈತೆ. ನಾಳೆ ಏನು 12:40 ಮುಗ್ದೋಗತ್ತೆ. ಸುಮ್ಮನೆ ನೋಡ್ತೀನಿ, ಏನು ಮಾಡ್ತೀನಿ ಅದು ಗೊತ್ತಿಲ್ಲ. ಇಲ್ಲ ಐಶ್ವರ್ಯ ಪೆಟ್ರೋಲ್ ಬಂಕ್ ಹತ್ರ ವೀಡಿಯೋನ ಆದರೆ ಎಂಡ್ ಮಾಡ್ತೀನಿ. ಅದಂತೂ ಪರ್ಫೆಕ್ಟಾಗಿ ಅದು ನನಗೆ ಗೊತ್ತು. ಏನು ಗುರು, ಏನೋ ಸಖತ್ತಾಗಿ ಯಾವುದೋ ವಿಶೇಷ ಕಾರ್ಯಕ್ರಮ ಏನೋ ಇರಬೇಕು. ಯಾವ್ದು ಗುರು ಕಾರ್ಯಕ್ರಮ? ವಿಶೇಷ ಕಾರ್ಯಕ್ರಮ ಯಾವುದಪ್ಪ? ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಸಂಸ್ಥೆಯು 90ನೇ ವಾರ್ಷಿಕೋತ್ಸವ ಅಂತೆ ಗುರು. ಏನೋ ಡಿಫ್ರೆಂಟಾಗಿ ಮಾಡವ್ರೆ. ಭಾರತೀಯ ವಿದ್ಯಾಭವನ್ ಮೈಸೂರು ಏನೋ ಸ್ಪೆಷಲ್ ಪ್ರೋಗ್ರಾಮ್ ಇರಬೇಕು. ಹೊಡೀರಿ ಅದೇನು ಕಾಮೆಂಟು, ಲೈಕ್ ಹೊಡೀರಿ. ಯಾಸ್, ನೆಕ್ಸ್ಟು ನಮ್ಮದೇ ಗುರು ಬರೋದು. ಇದು ಈ ಥರದ್ರಲ್ಲಿ ಫಸ್ಟ್ ಹಿಂಗೆ ಸರಿನಾ? ಸಿಗುಮಾ ಇನ್ನೇ ನಮ್ಮದೇ ಬಿಡ್ತಾರೆ. ಬಿಟ್ಟರು ನೋಡೋ ಗುರು ಗ್ರೀನ್ ಲೈಟ್. ಯಾಕಣ ಸುಮ್ಮನೆ ಯಾರು ನೋಡ್ಕೊಂಡು ಸೌಂಡ್ ಪೊಲ್ಯೂಷನ್ಗಳು ಮಾಡ್ಕೊಂಡು ನಮ್ಮ ಜನ ಕೇಳೋಕ್ಕಾಯ್ತದ ಗುರು? ಹೇಳೋರು ನೀನು ಯಾರು ಅಂದ್ಬಿಡ್ತಾರೆ. ಅದಕ್ಕೆ ನಾವೇನು ಮಾತಾಡೋಕ್ಕೆ ಹೋಗಲ್ಲ. ಸಿಗುಮ ಗುರು. ಮತ್ತೆ ಹೊಡೀರಿ, ಸಬ್ಸ್ಕ್ರೈಬು ಮಾಡಿರಿ, ಲೈಕ್ನ ಬೇಗ ಫಟಾಫಟ್ ಅಂತ ಮಾಡ್ಬೇಕು. ಸೆಕೆಂಡಲ್ಲಿ ಹೊಡಿತಾ ಇರ್ಬೇಕು. ಲೈಕು ಕಾಮೆಂಟು ಏನೇನು ಬೇಕು ಎಲ್ಲ ಮಾಡ್ಕೊಳ್ಳಿ. ಬೇಕಾದ್ರೆ ಡಿಸ್ಲೈಕ್ ಹೊಡೀರಿ, ನಮಗೇನು ಬೇಜಾರಿಲ್ಲ ಗುರು. ಸಿಗುಮ ಮತ್ತೆ ಜೈ ಹಿಂದ್, ಒಂದೇ ಮಾತರಂ.